Hi everyone. Today I am going to discuss about KA latest update about KCET information. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ಯು ಜಿ ಸಿ ಇ ಟಿ ಅಭ್ಯರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಎ ಇಲಾಖೆಯು ಒಂದು ಸೂಚನೆಯನ್ನು ಹೊರಡಿಸಿದೆ. ಅದೇನೆಂದರೆ ಮೇ 5ರಿಂದ ನೋಡ್ಬೋದು ನೀವು ಸಿ ಇ ಟಿ ದಾಖಲೆ ಪರಿಶೀಲನೆ ಮಾಡ್ತಾಯಿದ್ದಾರೆ. ಓಕೆ, ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವೆಲ್ಲ ಒಂದು ಕ್ಲೇಮ್ಗಳನ್ನ ಮಾಡಿರ್ತೀರಲ್ಲ, ಸೊ ಅವುಗಳ ಕ್ಲೇಮ್ಗಳನ್ನು ಸೂಕ್ತ ದಾಖಲೆ ನೀವು ಅಲ್ಲಿ ಪ್ರಸ್ತುತಪಡಿಸಬೇಕು. ಸೊ ಅದಕ್ಕೆ ವೆರಿಫಿಕೇಷನ್ ಮಾಡಲಿಕ್ಕೆ ಇಲಾಖೆಯು ಡೇಟ್ಸ್ನ ಕೊಟ್ಟಿದ್ದಾರೆ. ಆ ದಿನಾಂಕದಂದು ನೀವು ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಂಡು ಬರಬೇಕಾಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ವೃತ್ತಿಪರ ಕೋರ್ಸ್ಗಳ ಪ್ರವೇಶದ ಪ್ರಸಕ್ತ ಸಾಲಿನ ಸಿ ಇ ಟಿ ಅರ್ಜಿಯಲ್ಲಿ ಕ್ರೀಡೆ, ಸ್ಪೋರ್ಟ್ಸು, ರಕ್ಷಣೆ, ಡಿಫೆನ್ಸು, NCC ಇತ್ಯಾದಿ ವಿಶೇಷ ವರ್ಗಗಳನ್ನು ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳು ಮೇ 5ರಿಂದ ಮೇ 15ರವರೆಗೆ ಮೂಲ ದಾಖಲೆಗಳನ್ನು ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ವೇಳಾಪಟ್ಟಿ ಪ್ರಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಾರ್ಯನಿರ್ವಾಹಕ ನಿರ್ದೇಶಕ H. ಸೂಚಿಸಿದ್ದಾರೆ. ಅಂದರೆ ನೀವು ಆವಾಗ ಹೋಗಿ ನೀವು ವೆರಿಫಿಕೇಷನ್ ಮಾಡ್ಕೋಬೇಕು. ಯಾವ ಒಂದು ಕ್ಲೇಮ್ ಮಾಡಿರ್ತೀರಲ್ಲ ಅವಕ್ಕೆ ಡೇಟ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ನೋಡ್ಬೋದು ನೀವು ಪ್ರತಿದಿನ ಬೆಳಿಗ್ಗೆ 9:30ರಿಂದ 5:30ರವರೆಗೆ ಇಲಾಖೆಯ ಓಪನ್ ಇರ್ತದೆ. ಮಲ್ಲೇಶ್ವರಂದಲ್ಲಿ KA ಕಚೇರಿಗೆ ಬಂದು ಮೂಲ ದಾಖಲೆ ಹಾಗೂ 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಹಾಜರಾಗಬೇಕು ಎಂದು ತಿಳಿಸಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಮೇ 5ರಿಂದ ಮೇ 7ರವರೆಗೆ ಕ್ರೀಡಾ ವಿಭಾಗ ಅಭ್ಯರ್ಥಿಗಳು ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗ್ತದೆ. ಅದೇ ರೀತಿ ಮೇ 8ರಿಂದ CAPF, CRPF, CISF, BSF, ITBP ಕ್ಲೇಮ್ ಮಾಡಿರೋರು ಬರಬೇಕಾಗ್ತದೆ. ಅದೇ ರೀತಿಯಾಗಿ ಮಾಜಿ ಸೈನಿಕ, ಮಾಜಿ CAPF ಮೀಸಲಾತಿ ಕ್ಲೇಮ್ ಮಾಡಿರುವವರು ಮೇ 9ರಂದು ಹೋಗಬೇಕಾಗ್ತದೆ ವೆರಿಫಿಕೇಷನ್ಗೆ. ಅದೇ ರೀತಿಯಾಗಿ ಮೇ 10ರಂದು ಡಿಫೆನ್ಸ್ ಕೋಟಾದವರು ಹೋಗಬೇಕಾಗ್ತದೆ. ಅದೇ ರೀತಿ ಮೇ 11 ಮತ್ತು 12ರಂದು ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾರು? ಡಿಫೆನ್ಸ್ನವರು. ಮೇ 13ರಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಂಗ್ಲೋ ಇಂಡಿಯನ್ ಹಾಗೂ ಮೇ 14ರಂದು ಮತ್ತು 15ರಂದು NCC ಮೀಸಲಾತಿ ಅಡಿಯಲ್ಲಿ ಸೀಟು ಕೋರಿದವರು ದಾಖಲೆ ಪರಿಶೀಲನೆಗೆ ಹಾಜರಾಗಬೇಕು. ಓಕೆ, ಇದಿಷ್ಟು KAಯಿಂದ ಬಂದ ಮಾಹಿತಿ. ಅಭ್ಯರ್ಥಿಗಳು ಇಲ್ಲಿ ತಮ್ಮ ಒಂದು ಮೂಲ ದಾಖಲಾತಿ ಹಾಗೂ ಅವುಗಳ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನ ಒಯ್ದು ಈ ಒಂದು ನಿಗದಿತ ದಿನಾಂಕದಂದು ನೀವು ವೆರಿಫಿಕೇಷನ್ ಮಾಡ್ಕೋಬೇಕಾಗ್ತದೆ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ KCET ರಿಸಲ್ಟ್. ಥ್ಯಾಂಕ್ ಯು.